ಶತಭಿಷ ನಕ್ಷತ್ರದ ಚಿಂತನೆಯನ್ನು ಈಗ ಮಾಡೋಣ. ಕುಂಭರಾಶಿ ಶತಭಿಷ ನಕ್ಷತ್ರ ಒಂದು ತುಂಬ ವಿಭಿನ್ನವಾಗಿರುವಂತಹ ನಕ್ಷತ್ರ. ವಿಶೇಷವಾಗಿ ಆಳವಾಗಿ ಯೋಚಿಸುವ ಸ್ವಭಾವ ಈ ನಕ್ಷತ್ರದವರು ಹೊಂದಿರ್ತಾರೆ. ಮತ್ತು ಹೊರಗೆ ಮೌನವಾಗಿದ್ದರೂ ಕೂಡ ಒಳಗಡೆ ತುಂಬ ಗಂಭೀರವಾದ ಆಲೋಚನೆಗಳನ್ನು ಹೊಂದಿರ್ತಾರೆ. ಒಂಟಿತನವನ್ನು ಯಾವತ್ತೂ ಕೂಡ ಇಷ್ಟಪಡ್ತಾರೆ ಮತ್ತು ಸತ್ಯವನ್ನೇ ನುಡಿಯುವವರಾಗಿರ್ತಾರೆ. ರಹಸ್ಯ ವಿಷಯಗಳಲ್ಲಿ ತುಂಬ ಆಸಕ್ತಿಯನ್ನು ಹೊಂದಿರ್ತಾರೆ. ವೈದ್ಯಕೀಯ, ಜ್ಯೋತಿಷ್ಯ, ತಂತ್ರಜ್ಞಾನಗಳಲ್ಲೂ ಕೂಡ ವಿಶೇಷವಾದ ಆಸಕ್ತಿಯನ್ನು ಹೊಂದಿರ್ತಾರೆ. ಇವರಿಗೆ ವೈದ್ಯಶಾಸ್ತ್ರ ತುಂಬ ಬೇಗ ಒಲಿದು ಬಿಡುತ್ತೆ. ಯಾಕೆಂದರೆ ಶತಭಿಷಕ್ ಅಂತ. ಭಿಷಕ್ ಅಂತಂದರೆ ಔಷಧಂ ಭೇಷಜಂ ಭಿಷಕ್, ದೇವರ, ಅದು ವೈದ್ಯ ಅಂತ ಅರ್ಥ. ಅಂದರೆ ಔಷಧಿಗಳನ್ನು ನೀಡುವ ವೈದ್ಯ. ಅದು ನೂರಾರು ಔಷಧಿಗಳನ್ನು ಸರಿಯಾಗಿ ತಿಳಿದು ಔಷಧಿಯನ್ನು ನೀಡುವ ವೈದ್ಯ ಅಂತ ಅರ್ಥ. ಆದ್ದರಿಂದ ಶತಭಿಷ ನಕ್ಷತ್ರದವರಿಗೆ ಸಹಜವಾಗಿ ಈ ಗುಣ ಇದೆ. ಮತ್ತು ಶತಭಿಷ ನಕ್ಷತ್ರದ ದೇವತೆ ವರುಣದೇವರು. ವರುಣದೇವರು ಅಂತಂದರೆ ನೀರಿನ ದೇವರು. ನೀರು ಅಂತಂದರೆ ಅದು ಔಷಧಂ ಜಾಹ್ನವೀ ತೋಯಂ ಅಂತ ಹೇಳಿದಂತೆ ಅದೇ ಔಷಧಿ ಗುಣವನ್ನು ಹೊಂದಿರುವಂತಹ ನೀರುದು. ಅದಕ್ಕೂ ಕೂಡ ಮುಖ್ಯ ನಿಯಾಮಕ ವರುಣದೇವರು. ಅವರು ಪಾಶಧಾರಿಗಳು. ಯಾವ ದೇವತೆಗಳು ಕೈಯಲ್ಲಿ ಹಗ್ಗವನ್ನು ಹಿಡಿದುಕೊಂಡಿರ್ತಾರೋ ಅವರೆಲ್ಲರೂ ಕೂಡ ಶಿಕ್ಷೆಯನ್ನು ನೀಡುವವರು ಅಂತ ಅರ್ಥ. ಯಮದೇವರನ್ನು ನಮಗೆ ಯಮಪಾಶ ಗೊತ್ತು, ಯಮದೇವರು ಪಾಶವನ್ನು ಧಾರಣೆ ಮಾಡಿದ್ದಾರೆ ಅಂತ ಗೊತ್ತು. ಅದರಂತೆ ವರುಣದೇವರು ಕೂಡ ಪಾಶಧಾರಿಗಳಾಗಿದ್ದಾರೆ. ಯಮದೇವರಂತೆ ವರುಣದೇವರು ಕೂಡ ಶಿಕ್ಷೆಯನ್ನು ನೀಡುವಂತಹ ದೇವತೆಗಳಾಗಿದ್ದಾರೆ. ಅವರು ಶತಭಿಷ ನಕ್ಷತ್ರದ ದೇವತೆ. ಆದ್ದರಿಂದ ಈ ಶತಭಿಷ ನಕ್ಷತ್ರದವರು ಹೇಗಿರ್ತಾರೆ ಅಂತಂದರೆ, ಸಾಮಾನ್ಯವಾಗಿ ಯಾರು ಅಧರ್ಮ ಅನ್ಯಾಯಗಳನ್ನು ಮಾಡ್ತಾರೋ ಅವರಿಗೆ ಸರಿಯಾದ ರೀತಿಯಲ್ಲಿ ಅವರು ಉಪದೇಶವನ್ನು ಮಾಡ್ತಾರೆ, ಇಲ್ಲ ಶಿಕ್ಷೆಯನ್ನು ನೀಡ್ತಾರೆ, ಅಥವಾ ತಿಳಿ ಹೇಳ್ತಾರೆ. ಹೀಗೆ ಶತಭಿಷ ನಕ್ಷತ್ರದವರು ವರುಣನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿರ್ತಾರೆ ಮತ್ತು ಗುಪ್ತ ವಿಷಯಗಳ ಅಧ್ಯಯನವನ್ನು ಹೆಚ್ಚು ಮಾಡ್ತಾರೆ. ಆಧ್ಯಾತ್ಮಿಕದಲ್ಲೂ ಕೂಡ ವಿಶೇಷವಾದ ಆಸಕ್ತಿಯನ್ನು ಹೊಂದಿರ್ತಾರೆ. ಇವರ ಕುರಿತಾದ ಶ್ಲೋಕ ಹೀಗಿದೆ: ಭೇಷಜ ಪ್ರಿಯಚೇತಾಶ್ಚ, ಅಂದರೆ ಔಷಧಿಗಳಲ್ಲಿ ತುಂಬ ಆಸಕ್ತಿಯನ್ನು ಹೊಂದಿರ್ತಾರೆ. ಗಂಭೀರೋ ಗುಹ್ಯಕಾರಕ, ಅತ್ಯಂತ ಗಾಂಭೀರ್ಯವನ್ನು ಹೊಂದಿರ್ತಾರೆ. ಅಂದರೆ ಇವರ ಮನಸ್ಸನ್ನು ಅಷ್ಟು ಸುಲಭವಾಗಿ ನಾವು ಅರ್ಥ ಮಾಡ್ಕೊಳ್ಳೋದು ಕಷ್ಟ, ಅಷ್ಟು ಗಾಂಭೀರ್ಯ ಇರುತ್ತೆ. ಮತ್ತು ಗುಪ್ತವಾದ ವಿಚಾರಗಳನ್ನು ಹೊಂದಿರ್ತಾರೆ. ನಿರಾಲಂಬ ಮಹಾಬುದ್ಧಿ, ಮತ್ತು ಒಂಟಿತನ, ಯಾರನ್ನೂ ಹೆಚ್ಚು ಆಶ್ರಯಿಸೋಲ್ಲ. ಏನು ಮಾಡಿದ್ರೂ ಕೂಡ ತಾವೇ ಮಾಡ್ತಾರೆ. ಮತ್ತು ಮಹಾಬುದ್ಧಿ, ಒಳ್ಳೆ ಬುದ್ಧಿ, ಚಾಣಾಕ್ಷರಾಗಿರ್ತಾರೆ. ಇಂತಹ ಶತಭಿಷ ನಕ್ಷತ್ರದಲ್ಲಿ ಯಾರು ಹುಟ್ಟಿರ್ತಾರೋ ಅವರು ವಿಶೇಷವಾಗಿ ವೈದ್ಯಕೀಯ ವೃತ್ತಿಯಲ್ಲಿ ತುಂಬ ಹೆಚ್ಚಿನ ಅವರು ಲಾಭವನ್ನು ಮತ್ತು ಪ್ರಗತಿಯನ್ನು ಅವರು ಹೊಂದುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಮತ್ತು ಕುಂಭರಾಶಿ ಆದ್ದರಿಂದ ಸಹಜವಾಗಿ ಕುಂಭರಾಶಿಯವರಿಗೆ ಸಂಶೋಧನೆ, ಲೇಖನ, ಅಧ್ಯಯನ ಮತ್ತು ತುಂಬ ಡಿಫ್ರೆಂಟಾಗಿ ವಿಚಾರ ಮಾಡುವಂಥ ಶಕ್ತಿ ಇದೆಲ್ಲವೂ ಇರುತ್ತೆ ಶತಭಿಷ ನಕ್ಷತ್ರದವರಿಗೆ. ಅಂದರೆ 100 ಮಂದಿ ಇದ್ದರೆ ಆ ಎಲ್ಲರಿಗಿಂತ ತುಂಬ ವಿಭಿನ್ನವಾದ ಯೋಚನಾ ಲಹರಿಗಳು ಇವರಿಗೆ ಬರುತ್ತೆ. ಮತ್ತು ತುಂಬ 1000 ಜನರು ಕೂತು ಏನೊಂದು ಯೋಚನೆಯನ್ನು ಮಾಡ್ಬೋದು, ಅದು ಇವರು ಒಬ್ಬರೇ ಮಾಡಿ ಮುಗಿಸ್ತಾರೆ ಅಂತಹ ಯೋಚನೆಗಳನ್ನು. ಅಷ್ಟು ಶಕ್ತಿ ಈ ಶತಭಿಷ ನಕ್ಷತ್ರದವರಿಗೆ ಇರುತ್ತೆ. ಆದ್ದರಿಂದ ಅನೇಕರು ಸೈಂಟಿಸ್ಟ್ ಆಗ್ಬೋದು. ಇದರಲ್ಲಿ ಸೈಂಟಿಸ್ಟ್ಗಳಾಗಲಿಕ್ಕೂ ಕೂಡ ಒಳ್ಳೆಯ ಅರ್ಹರಾಗಿರ್ತಾರೆ. ಧೈರ್ಯ ಇರುತ್ತೆ, ತೀವ್ರತೆ ಇರುತ್ತೆ, ಒಳ್ಳೆಯ ಚಿಂತನೆ ಶಕ್ತಿ ಇರುತ್ತೆ, ಮತ್ತು ಒಳ್ಳೆಯ ವಿದ್ಯಾವಂತರಾಗಿರ್ತಾರೆ. ಹೀಗೆ ಶತಭಿಷ ನಕ್ಷತ್ರದವರಿಗೆ ಒಂದು ಎಲ್ಲಿಲ್ಲದ ಗುಣಗಳ ಗಣಿಗಳು ಅಂತಲೇ ಇವರನ್ನು ಕರಿಬೋದು. ಇಂತಹ ಶತಭಿಷ ನಕ್ಷತ್ರ ಕುಂಭರಾಶಿ ಈಗ ಪ್ರಕೃತದಲ್ಲಿ ಇವರಿಗೆ ಹೇಗಿದೆ ಅನ್ನೋದನ್ನು ನಾವು ತಿಳಿದುಕೊಳ್ಳೋಣ. ಈಗ ಶನಿ ಮೀನರಾಶಿಯಲ್ಲಿ ಇರೋದರಿಂದ ಇವರಿಗೆ 7.5 ನಡೀತಾ ಬರ್ತಿದೆ. ಇನ್ನೇನು ಮುಗಿಯುತ್ತೆ, ಇನ್ನು 1-1.5 ವರ್ಷದಲ್ಲಿ ಮುಗಿದು ಹೋಗುತ್ತೆ. ಆದರೆ ದ್ವಿತೀಯ ಸ್ಥಾನದ ಶನಿ ತುಂಬ ಸ್ವಲ್ಪ ಕಷ್ಟಗಳನ್ನು, ಹಣದ ವಿಷಯದಲ್ಲಿ ಏನು ಹಣ ಬರಲ್ಲ ಅಂತ ಇಲ್ಲ, ಬರೋ ಥರ ಇರುತ್ತೆ, ಕೈಗೆ ಸಿಗಲ್ಲ, ಆ ಥರ ಸಿಚುವೇಶನ್ಗಳಿರುತ್ತೆ. ಇನ್ನು ಗುರುಬಲ ಇಲ್ಲಿಯ ತನಕ ಪಂಚಮ ಸ್ಥಾನದಲ್ಲಿ ಗುರು ಇದ್ದಾದ್ರಿಂದ ತುಂಬ ಚೆನ್ನಾಗಿತ್ತು. ಜೂನ್ ತಿಂಗಳ ಅನಂತರದಲ್ಲಿ ಗುರುಬಲ ಕೂಡ ಇವರಿಗೆ ಕಡಿಮೆ ಆಗಿಬಿಡುತ್ತೆ. ಗುರುಬಲ 6ಥ ಸ್ಥಾನಕ್ಕೆ ಗುರು ಬಂದಾಗ ಅದು ಶತ್ರುಮನೆ, ಆದ್ದರಿಂದ ಗುರುಬಲ ಹೋಗಿಬಿಡುತ್ತೆ. ಲಗ್ನದಲ್ಲಿ ರಾಹು
ಆ ರಾಹು ದೋಷ ಇದೆ, ಶನಿ ದೋಷ ಇದೆ, ಈ ಕಡೆ ಗುರುಬಲ ಕೂಡ ಇಲ್ಲ. ಅದನ್ನ ಇದೊಂದು ವರ್ಷ ಸ್ವಲ್ಪ ಕಠಿಣವಾದ ಹೆಜ್ಜೆಗಳನ್ನು ಇಡುವ ಅವಶ್ಯಕತೆ ಇದೆ. ನಂಬಿದವರು ಕೈ ಕೊಟ್ಟು ಬಿಡ್ತಾರೆ. ಕೆಲವೊಮ್ಮೆ ದುಷ್ಟರ ಸಹವಾಸ, ಅವರನ್ನು ಶಿಷ್ಟರು ಅಂದ್ಕೊಂಡು ದುಷ್ಟರ ಸಹವಾಸ ಮಾಡುವಂತಹ ಪರಿಸ್ಥಿತಿಗಳು ಒದಗಿ ಬಂದುಬಿಡುತ್ತೆ. ಇನ್ನು ಚಿಂತೆ, ಸುಮ್ಮನೆ ಅವರು ಸಾಮಾನ್ಯವಾಗಿ ಒಂಟಿಯಾಗಿರ್ತಾರಲ್ವ, ಹೆಚ್ಚು ಚಿಂತೆ, ತುಂಬ ಚಿಂತೆ ಹೇಗೆ ಅಂದರೆ ಮೆಲಿ ಒದ್ದಾಡುತ್ತಾರೆ. ಸುಮ್ಮನೆ ನೀವು ಕೂತಲ್ಲೇ ಒಂದು ರೂಮಲ್ಲಿ ಕೂತಲ್ಲೇ 100 ರೌಂಡ್ ಹೊಡೆಯುವಷ್ಟು ಚಿಂತೆ, ಹಾಗೆಲ್ಲ ಆಗಿಬಿಡುತ್ತೆ ಶತಭಿಷ ನಕ್ಷತ್ರದವರಿಗೆ. ಅದಕ್ಕೆ ಈ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೋಸ್ಕರ ವಿಶೇಷವಾದ ಭಕ್ತಿ ಮಾರ್ಗವನ್ನು, ಜ್ಞಾನ ಮಾರ್ಗವನ್ನು ಅವಲಂಬಿಸಬೇಕು. ದೇವರಲ್ಲಿ ಹೆಚ್ಚು ಭಕ್ತಿಯನ್ನು ಮಾಡಿದ್ರೆ ಈ ಎಲ್ಲ ದೋಷಗಳು ಕೂಡ ಪರಿಹಾರ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ಇಲ್ಲೊಂದು ಒಳ್ಳೆಯ ಸಲಹೆಯನ್ನು ನೀಡ್ತೀನಿ. ಹಾಗೆ ಮಾಡಿ ನಿಮಗೆ ಖಂಡಿತ ಶ್ರೇಯಸ್ಸಾಗುತ್ತೆ. ಇಲ್ಲಿ ಹೇಳಿದ್ದು ಮಾತ್ರವಲ್ಲದೆ ನಿಮ್ಮ ವೈಯಕ್ತಿಕವಾಗಿ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ, ನಿಮ್ಮ ಕಾರ್ಯಗಳಲ್ಲಿ ಯಾವುದೇ ಅಡೆತಡೆಗಳಿದ್ದರೂ ನೀವು ಲಕ್ಷ್ಮೀ ನಿಲಯನಾಗಿರುವಂತಹ ಶ್ರೀ ನಾರಾಯಣ ದೇವರನ್ನು ಅಥವಾ ಶ್ರೀಕರ ನಾರಾಯಣ ದೇವರನ್ನು ವಿಶೇಷವಾಗಿ 1 ವರ್ಷಗಳ ಕಾಲ ಅಖಂಡವಾಗಿ ಸೇವಿಸಿರಿ, ಆರಾಧಿಸಿರಿ, ಭಜಿಸಿರಿ, ಹಾಗೂ ಅವರ ಬಗ್ಗೆ ತಿಳಿದುಕೊಳ್ಳಿರಿ. ಆಗ ನಿಮ್ಮ ಕಷ್ಟಗಳು ಅದು ಎಷ್ಟೇ ಕಠಿಣವಾಗಿದ್ದರೂ ಕೂಡ ಪರಿಹಾರವಾಗುತ್ತೆ. ನಾವು ಒಂದು ಹೆಜ್ಜೆ ರಸ್ತೆಯಲ್ಲಿ ಇಟ್ಟಾಗ ಆ ಮಾರ್ಗ ಅತ್ಯಂತ ದೀರ್ಘವಾದ ಮುಂದಿನ ಮಾರ್ಗ ಎಲ್ಲವೂ ಕೂಡ ಹೇಗೆ ಗೋಚರವಾಗುತ್ತೋ ಹಾಗೆ ಒಂದು ಹೆಜ್ಜೆ ನಾವು ಶ್ರೀಕರ ನಾರಾಯಣ ದೇವರ ಬಳಿ ಇಟ್ಟಾಗ ನಮ್ಮ ಭವಿಷ್ಯದ ಮುಂದಿನ ಎಲ್ಲ ದಾರಿಯೂ ಕೂಡ ಗೋಚರವಾಗುತ್ತೆ. ಲಕ್ಷ್ಮೀ ವೀಕ್ಷಣವೆಂಬ ಶ್ರೀಮನ್ನಾರಾಯಣ ದೇವರ ವೀಕ್ಷಣ ಎಂಬ ದೀಪ ಆ ದಾರಿಯಲ್ಲಿ ಬೆಳಗುತ್ತೆ. ನಿರಾತಂಕವಾಗಿ ನಾವು ಸಂತೋಷ, ಉಲ್ಲಾಸ, ಉತ್ಸಾಹಗಳಿಂದ ಆ ದಾರಿಯಲ್ಲಿ ನಾವು ಚೇತೋಹಾರಿಗಳಾಗಿ ನಾವು ಸಾಗಬಹುದು. ಅದಕ್ಕೋಸ್ಕರ ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ ಎಂಬಂತೆ ಶ್ರೀ ಲಕ್ಷ್ಮೀ ನಾರಾಯಣ ದೇವರು ನಮ್ಮ ವಿಷಯದಲ್ಲಿ ಪ್ರಸನ್ನರಾದರೆ ಅದಕ್ಕಿಂತ ಸಂತೋಷದ ಸಂಗತಿ ಮತ್ತೊಂದು ಇರೋದಿಲ್ಲ. ಈ ಜನ್ಮ ಸಿಕ್ಕಿರುವುದೇ ನಮಗೆ ಲಕ್ಷ್ಮೀ ನಾರಾಯಣ ದೇವರ ಸೇವೆಗೋಸ್ಕರ ಅಂತ ತಿಳಿದು ಈ ಒಂದು ಸಮಸ್ಯೆಗಳ ಪರಿಹಾರಕ್ಕೋಸ್ಕರ, ಯಾವುದೇ ಕೆಲಸಗಳ ಅಡ್ಡಿ ಆತಂಕಗಳ ಪರಿಹಾರಕ್ಕೋಸ್ಕರವಾದರೂ ಕೂಡ 1 ವರ್ಷಗಳ ಕಾಲ ಅಖಂಡವಾಗಿ ಶ್ರೀ ಲಕ್ಷ್ಮೀನಾರಾಯಣ ದೇವರ ಸೇವೆಯನ್ನು ಮಾಡಿ ಎಲ್ಲ ಗ್ರಹಬಾಧೆಗಳು ಕೂಡ ದೂರತೋಪಾಸ್ತವಾಗುತ್ತೆ. ಹಾಗೂ ನಿಮ್ಮ ಇಷ್ಟಾರ್ಥಗಳು ಬಹುಬೇಗ ಅದು ಸಿದ್ಧಿಯಾಗುತ್ತೆ. ಅಥವಾ ಗ್ರಹಗಳಲ್ಲಿ ಈಗಾಗಲೇ ಹೇಳಿದಂತೆ ಒಳ್ಳೆಯದಿದ್ದರೂ ಕೂಡ ಅದು ನಮಗೆ ವರವಾಗಿ ನಮಗೆ ದೊರಕುತ್ತೆ. 1 ವರ್ಷಗಳ ಕಾಲ ಸೇವೆ ಕಠಿಣವಾಗಿದ್ದರೆ ಅಧಿಕ ಮಾಸದ 1 ತಿಂಗಳ ಸೇವೆನಾದರೂ ಕೂಡ ಮಾಡಿ. ಅಧಿಕ ಮಾಸದ ಈ ಸೇವೆ ತುಂಬ ಚೆನ್ನಾಗಿರುತ್ತೆ. ನಾವು ಆಚರಿಸುವ ಶ್ರೀಕರ ನಾರಾಯಣ ದೇವರ ಅಧಿಕ ಮಾಸದ ಸೇವೆಯಲ್ಲಿ ನೀವು ಪಾಲ್ಗೊಳ್ಳಿ. ಇದರ ಬಗ್ಗೆ ಪೂರ್ಣವಾದ ಮಾಹಿತಿಯನ್ನು ಪಡೆದುಕೊಳ್ಳಿ. ನಿತ್ಯವೂ ಕೂಡ ಭಾಗವತ ಗ್ರಂಥದ ಶ್ರವಣ ಇರುತ್ತೆ. ಸಕಲ ಪಾಪಗಳನ್ನು, ಸಕಲ ದುರಿತಗಳನ್ನು, ಸಕಲ ಬಾಧೆಗಳನ್ನು ಸುಟ್ಟು ಭಸ್ಮೀಭೂತವನ್ನಾಗಿಸುವ ಭಾಗವತದ ಒಂದೊಂದು ವಿಚಾರಗಳು, ಒಂದೊಂದು ಶ್ಲೋಕಾರ್ಥಗಳು ಅದ್ಭುತವಾದ ನಮ್ಮ ಜೀವನದ ದಿವ್ಯ ಔಷಧಿಯಾಗಿ ನಮ್ಮ ಉಪಕಾರಿಯಾಗುತ್ತೆ. ಅಂತಹ ಭಾಗವತ ಗ್ರಂಥದ ಶ್ರವಣ, ನಿತ್ಯವೂ ಕೂಡ ತೀರ್ಥಕ್ಷೇತ್ರಗಳ ಮಾನಸ ಯಾತ್ರೆ, ಹಾಗೂ ನಿತ್ಯವೂ ಶ್ರೀಕರ ನಾರಾಯಣ ದೇವರಿಗೆ ಸಹಸ್ರನಾಮಾರ್ಚನೆ, ಸೂರ್ಯೋದಯ ಕಾಲದಲ್ಲಿ ಕನಕಾಭಿಷೇಕ ಸೇವೆ, ಹಾಗೂ ಅನೇಕ ಬಗೆಯ ಜ್ಯೋತಿಷ ವಿಚಾರಗಳು, ಹೀಗೆ ಹಲವಾರು ಆಕರ್ಷಕವಾದ ಈ ಒಂದು ಸಾಧನೆಯಲ್ಲಿ, ಒಂದು ಥರ ಕ್ಲಾಸ್ ರೂಪದಲ್ಲಿ ನಡೆಯುವಂತಹ ಈ ಸಾಧನೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ. ನಿಮ್ಮ ಜೀವನವನ್ನು ಸಾಧನಮಯವನ್ನಾಗಿ ಮಾಡಿಕೊಳ್ಳಿ. ಎಲ್ಲ ಸಮಸ್ಯೆಗಳಿಗೂ ಕೂಡ ಇರುವ ಏಕೈಕ ಪರಿಹಾರ ಅದು ಲಕ್ಷ್ಮೀಪತಿಯಾದ ಶ್ರೀಕರ ನಾರಾಯಣ ದೇವರ ಸೇವೆ ಎಂಬುದನ್ನು 3 ಕಾಲಗಳಲ್ಲಿಯೂ ಕೂಡ ನೀವು ಮರೆಯಬೇಡಿ. ಇದು ಅತ್ಯಂತ ಕಠಿಣವಾದ ವಿಚಾರ ಹಾಗೂ ಅತ್ಯಂತ ಸತ್ಯವಾದ ವಿಚಾರ. ಇದನ್ನು ಅರ್ಥ ಮಾಡಿಕೊಂಡು ನೀವು ದೇವರ ಸೇವೆಯಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೋಸ್ಕರ ನಮ್ಮನ್ನು ಈಗ ನೀವು ವಾಟ್ಸ್ಯಾಪ್ ಮೂಲಕ ಸಂಪರ್ಕ ಮಾಡಿ ನಮ್ಮಿಂದ ಮುಂದಿನ ಮಾಹಿತಿಗಳನ್ನು ಪಡೆದುಕೊಳ್ಳಿ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತೇ ಬಾಲಂ ವಿಷ್ಣುರ್ಮೇ ಪರಮಸುರ್ಹತು. ಶ್ರೀಕೃಷ್ಣಾರ್ಪಣಮಸ್ತು.